ಎಲ್ಲರಿಗೂ ನಾನು ಉಷಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌಸ್ ನಂಬರ್ 24. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಹರಿಸ್ತೀನಿ. ಸೊ ನಾನು ಇಂದಿನ ವಿಡಿಯೋ ಆಗಲೇ ಹಾಕಿದ್ದೀನಿ, ವಿಂಟರ್ ಗಾರ್ಡನಿಂಗ್ ವೆಜಿಟೇಬಲ್ಸ್ನ ಶೇರ್ ಮಾಡಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ವಿಂಟರ್ ಲೀಫಿ ವೆಜಿಟೇಬಲ್ಸ್ ಬಗ್ಗೆ ಶೇರ್ ಮಾಡ್ತೀನಿ. ಸೊ ಇದು ಪಾರ್ಟ್ 2. ಪಾರ್ಟ್ 3 ಬಂದು ಫ್ಲವರ್ಸ್ ವಿಂಟರ್ ಫ್ಲವರ್ಸ್ನ ಶೇರ್ ಮಾಡ್ತೀನಿ. ಸೊ ಪಾರ್ಟ್ 2 1 ಯಾರಾದರೂ ನೋಡಿಲ್ಲ ಅಂದರೆ ಅದು ನೋಡಿ. ನೀವು ವಿಂಟರ್ ವೆಜಿಟೇಬಲ್ಸ್ ಯಾವುದಾದ್ರು ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸ್ಬೋದು ಅನ್ನೋ ಇನ್ಫಾರ್ಮೇಷನ್ ಅದರಲ್ಲಿದೆ. ನೀವು ಅದನ್ನು ನೋಡಿ ನಿಮಗೆ ಫ್ಯಾಮಿಲಿಗೆ ಫಿಟ್ ಆಗೋ ಥರ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಲೀಫಿ ವೆಜಿಟೇಬಲ್ಸ್ ಬಗ್ಗೆ ತೋರಿಸ್ತೀನಿ. ಬಿಕಾಸ್ ಲೀಫಿ ವೆಜಿಟೇಬಲ್ಸ್ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ನೀವು ಸ್ವಲ್ಪ ಜಾಗದಲ್ಲೇ ಹೇಗೆ ಯಾವ್ಯಾವ ಲೀಫಿ ವೆಜಿಟೇಬಲ್ಸ್ನ ಬೆಳೆಸ್ಬೋದು, ನಿಮ್ಮ ಫ್ಯಾಮಿಲಿ ಹೆಲ್ತ್ ನಿಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ ಇನ್ಯಾಕೆ ತಡ, ವಿಡಿಯೋದೊಳಗಡೆ ಹೋಗೋಣ. ಯಾರಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ಸ್ ಯು ಸೋ ಮಚ್ ಫಾರ್ ಯುವರ್ ಮೋಟಿವೇಶನ್ ಆ್ಯಂಡ್ ಲವ್. ಮತ್ತು ಈ ವಿಡಿಯೋದಲ್ಲಿ ನೀವು ಏನು ನೋಡ್ತೀರಾ ಲೀಫಿ ವೆಜಿಟೇಬಲ್ಸು ಖಂಡಿತವಾಗೂ ನೀವು ಟ್ರೈ ಮಾಡಿ ನಿಮ್ಗೆ ಸಕ್ಸಸ್ ಸಿಕ್ಕರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಲೆಟ್ಸ್ ಗ್ರೋ ಗ್ರೀನ್. ಬನ್ನಿ ವಿಡಿಯೋದಲ್ಲಿ ಹೋಗೋಣ. ವೆಜಿಟೇಬಲ್ಸ್ ಬಂದು ದಂಟಿನ ಸೊಪ್ಪು, ಅಮರ್ಥಸ್ ರೆಡ್ ಅಂತ ಕರೀತಾರೆ. ಇದರಲ್ಲಿ ಗ್ರೀನ್ ವೆರೈಟಿ ಕೂಡ ಸಿಗುತ್ತೆ. ಇದು ತುಂಬ ಹೆಲ್ತ್ ಬೆನಿಫಿಷಿಯಲ್, ನಮಗಾಗಲೇ ಇದು ಗೊತ್ತಿರೋದು. ಸೊ ಈ ವಿಂಟರ್ನಲ್ಲಿ ಇದು ತುಂಬ ಚೆನ್ನಾಗಿ, ಆ್ಯಕ್ಚುಲಿ ಇದು ಎಲ್ಲ ಸೀಸನಲ್ಲೂ ಬೆಳಿಬೋದು, ವಿಂಟರಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ಇಲ್ಲಿ ತೋರಿಸಿರೋ ಥರ ಈ ಸೈಜ್ ಟಬ್ ಆದರೆ ಸಾಕು, ಮತ್ತು ಈ ಸೈಜ್ ಗ್ರೋ ಬ್ಯಾಗ್ ಆದರೆ ಸಾಕು, ನೀವು ಆರಾಮ್ಸೆ ಈ ಸೊಪ್ಪನ್ನ ನಿಮ್ಮ ಗಾರ್ಡನಲ್ಲಿ ಬೆಳಿಬೋದು. ನೆಕ್ಸ್ಟ್ ಬಂದು ಲೆಟ್ಯೂಸ್. ಇದು ಕೂಡ ನೀವು ಗಾರ್ಡನಲ್ಲಿ ವಿಂಟರ್ ಸೀಸನಲ್ಲಿ ಬೆಳಿಬೋದು. ಇದ್ರದ್ದು ತುಂಬ ಹೆಲ್ತ್ ಬೆನಿಫಿಷಿಯಲ್. ಇದು ಸ್ಯಾಲಡ್ಸ್ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದಕ್ಕೆ ರೂಟಿನ್ ಡೀಪಾಗಿ ಹೋಗೋಲ್ಲ. ಸೊ ನೀವು ಈ ಸೈಜ್ ಟಬ್ ಇದ್ರೆ ಸಾಕು, ನಾನು ಇಲ್ಲಿ ತೋರಿಸ್ತೀನಲ್ಲ, ಈ ಸೈಜ್ ಟಬ್ ಆದರೆ ಸಾಕು, ನೀವು ಆರಾಮ್ಸೆ ಬೆಳ್ಕೋಬೋದು. ನೆಕ್ಸ್ಟ್ ಬಂದು ಸ್ಯಾಲರಿ. ಇದು ಕೂಡ ನಾವು ಬೆಳೆಸ್ಬೋದು ನಿಮ್ಮ ಟೆರೆಸ್ ಗಾರ್ಡನಲ್ಲಿ. ಈ ಪ್ಲಾಂಟ್ ಕೂಡ ನೀವು ಸ್ಯಾಲೆಡ್ಗೆ ಯೂಸ್ ಮಾಡ್ಕೋಬೋದು ಮತ್ತು ಕುಕ್ಕಿಂಗು ಕೂಡ ಯೂಸ್ ಮಾಡ್ಕೊಬೋದು. ಇದು ಕೂಡ ನೀವು ಈ ವಿಂಟರ್ ಸೀಸನಲ್ಲಿ ಬೆಳೆಸ್ಬೋದು. ಒಂದು ಧನಿಯಾ. ಸೊ ಮಾನ್ಸೂನ್ ಸೀಸನಲ್ಲಿ ನಾವು ಇದನ್ನು ಬೆಳೆಯೋಕ್ಕಾಗಲ್ಲ, ರೈನಿ ಸೀಸನಲ್ಲಿ, ಬಿಕಾಸ್ ಮಳೆ ಬಿದ್ದರೆ ಸಾಕು ಇದು ಹಾಳಾಗ್ಬಿಡುತ್ತೆ. ಬಟ್ ವಿಂಟರ್ ಸೀಸನಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ನಿಮ್ಮ ಮನೇಲಿರೋ ಧನಿಯಾನ ನೀವು ಯೂಸ್ ಮಾಡಿದ್ರೆ ಲೀವ್ಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನೀವು ಟ್ರೈ ಮಾಡಿ ಯಾವುದಾದ್ರು ಅಗ್ರಿಕಲ್ಚರ್ ಶಾಪ್ಸಿಂದ ಅಥವಾ ಲೋಕಲ್ ನರ್ಸರಿಯಿಂದ ಪರ್ಚೇಸ್ ಮಾಡಲಿಕ್ಕೆ. ನಾನೆಲ್ಲಿ ಸೀಡ್ಸ್ ತಗೊಂಡೆ ಅಂತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡಿ ತಿಳಿಸ್ತೀನಿ. ಇದನ್ನು ಕೂಡ ನೀವು ಈ ವಿಂಟರ್ ಸೀಸನಲ್ಲಿ ಬೆಳಿಬೋದು. ನೆಕ್ಸ್ಟ್ ಬಂದು ಪಾಲಾಕ್ ಕೂಡ ನಾವು ಈ ವಿಂಟರ್ ಸೀಸನಲ್ಲಿ ಬೆಳೆಸ್ಬೋದು. ಇದು ಹೆಲ್ತ್ ಬೆನಿಫಿಷಿಯಲ್ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ. ಸೊ ನಾನೇನು ಈಗ ಹೇಳೋ ಅಗತ್ಯನೇ ಇಲ್ಲ. ಪಾಲಾಕು ನೀವು ಇಲ್ಲಿ ತೋರಿಸಿರೋ ಗ್ರೋ ಬ್ಯಾಗ್ ಇದ್ರೆ ಸಾಕು, ಈ ಸೈಜ್ ಗ್ರೋ ಬ್ಯಾಗಲ್ಲಿ ಆರಾಮ್ಸೆ ಬೆಳೆಸ್ಬೋದು. ಇದು ರೂಟಿನ್ ಡೀಪಾಗಿ ಹೋಗಲ್ಲ. ಮತ್ತು ಇದು ಇನ್ನೊಂದೇನೆಂದರೆ ಇದು ಒಂದ್ಸತಿ ನೀವು ಹಾಕೊಂಡ್ರೆ 4 to 5 times ಹಾರ್ವೆಸ್ಟ್ ಮಾಡ್ಕೊಬೋದು. ಇದು ನಿಮಗೆ ಕೊಡ್ತಾನೆ ಇರುತ್ತೆ ಒಳ್ಳೆ ಲೀಫಿ ವೆಜಿಟೇಬಲ್ಸು ನಿಮ್ಮ ಗಾರ್ಡನಲ್ಲಿ ಈ ವಿಂಟರ್ ಸೀಸನಲ್ಲಿ ಆ್ಯಡ್ ಆನ್ ಮಾಡ್ಕೊಳ್ಳೋಕ್ಕೆ. ಮೆಂತ್ಯ ಕೂಡ ನೀವು ಈ ವಿಂಟರ್ ಸೀಸನಲ್ಲಿ ಬೆಳೆಸ್ಕೋಬೋದು. ಇದನ್ನು ಮೈಕ್ರೋಗ್ರೀನ್ಸ್ ಆಗಿ ಕೂಡ ಕನ್ಸ್ಯೂಮ್ ಮಾಡ್ಬೋದು. ವೆರಿ ಮಚ್ ಹೆಲ್ತ್ ಬೆನಿಫಿಷಿಯಲ್. ಡಯಾಬಿಟಿಕ್ ಪೇಷಂಟ್ಸ್ ಮತ್ತು ಬೇರೆ ಮೆಟಬಾಲಿಕ್ ಡಿಸಾರ್ಡರ್ ಇರೋರು ಕೂಡ ಇದನ್ನು ಯೂಸ್ ಮಾಡಿಕೊಂಡ್ರೆ ಅವ್ರ ಡಯಟಲ್ಲಿ ತುಂಬ ಹೆಲ್ತ್ ಬೆನಿಫಿಷಿಯಲ್. ಸೊ ನೀವು ಟೆರೆಸ್ ಗಾರ್ಡನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಫ್ಯಾಮಿಲಿಗೆ ಫ್ರೆಶ್ ಹಾರ್ವೆಸ್ಟ್ ಮಾಡಿ ನೀವು ಅಲ್ಲೇ ಅವರಿಗೆ ಪ್ರಿಪೇರ್ ಮಾಡ್ಕೊಡೋದ್ರಿಂದ ಇನ್ನೂ ಹೆಚ್ಚು ಹೆಲ್ತ್ ಬೆನಿಫಿಟ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಈ ಟೆರೆಸ್ ಗಾರ್ಡನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಈ ವಿಂಟರ್ ಸೀಸನಲ್ಲಿ. ವೀಕ್ಷಕರೇ, ಇಷ್ಟೆಲ್ಲ ಈ ಟಾಪ್ 6 ಲೀಫಿ ವೆಜಿಟೇಬಲ್ಸ್ನ ನಿಮ್ಮ ಗಾರ್ಡನಲ್ಲಿ ನೀವು ಬೆಳಿಬೋದು. ಇದನ್ನು ಬೆಳೆದು ನೀವು ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿ ಯೂಸ್ ಮಾಡಿ ನಿಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಂಟರ್ ಫ್ಲವರಿಂಗ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ವೀಕ್ಷಕರೇ, ಈ ವಿಂಟರಲ್ಲಿ ನೀವು ಸೇರಿ ವಿಂಟರ್ ವೆಜಿಟೇಬಲ್ಸ್, ಫ್ಲವರ್ಸ್ ಮತ್ತು ಲೀಫಿ ವೆಜಿಟೇಬಲ್ಸ್ನ ನಮ್ಮ ಟೆರೆಸ್ ಗಾರ್ಡನಲ್ಲಿ ಇರೋ ಜಾಗದಲ್ಲಿ ಬೆಳೆದು ಅದರ ಒಂದು ಒಳ್ಳೆಯ ಉಪಯೋಗಗಳನ್ನ ಪಡ್ಕೊಳ್ಳೋಣ. ನಾವು ಈ ಪರಿಸರಕ್ಕೂ ನಮ್ಮಿಂದ ಆಗೋ ಒಂದು ಒಳ್ಳೆಯ ಒಂದು ಬೆನಿಫಿಟ್ಸ್ನ ತಲುಪಿಸೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಂಟರಲ್ಲಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಫ್ಲವರ್ಸ್ ಬಗ್ಗೆ ಬರುತ್ತೆ, ಪಾರ್ಟ್ 3. ಮುಂದಿನ ಸೀರೀಸಲ್ಲಿ ನೀವು ಯಾವ ರೀತಿ ಮೀಡಿಯಾ ಪ್ರಿಪೇರ್ ಮಾಡಬೇಕು, ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅನ್ನೋದು ಕವರ್ ಮಾಡ್ತೀನಿ. ಪ್ರತಿ ಸಂಡೇ ನಾನು ಗಾರ್ಡನ್ ವಿಡಿಯೋ ಹಾಕ್ತೀನಿ. ನನ್ನ ಚಾನಲ್ಲಿ ಹೀಗೆ ಸಾಕಷ್ಟು ವಿಡಿಯೋಸ್ ಇದೆ, ಚೆಕ್ಔಟ್ ಮಾಡಿ. ಮೇಲೆ ಐಕಾನ್ ಬಟನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ
ವಿಡಿಯೋನ ಚೆಕ್ಔಟ್ ಮಾಡಿ. ನಿಮಗೆ ಏನಾದರೂ ಈ ಕಂಟೆಂಟ್ ಇಷ್ಟ ಆದರೆ ಅಥವಾ ಯಾವುದಾದ್ರೂ ಕಂಟೆಂಟ್ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಕನೆಕ್ಟೆಡ್, ಸ್ಟೇ ಟ್ಯೂನ್. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಮೀ. ಸಿ ಯು ಸೂನ್. ಟಾಟಾ.